ನಮಸ್ಕಾರ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಬಗ್ಗೆ ಕಲಿಯೋಣ ನೋಡ್ರಿ ವೀಕ್ಷಕರೇ. ನೀವು ಏನ್ರಿ ಈ ವಿಡಿಯೋಗಿನ ಲೈಕ್ ಮಾಡಿಲ್ಲ ಅಂದ್ರ ಲೈಕ್ ಮಾಡ್ರಿ, ಮತ್ ನಿಮ್ ಫ್ರೆಂಡ್ಸ್ ಕೂಡ ಅದು ಈ ವಿಡಿಯೋನ ಶೇರ್ ಮಾಡ್ರಿ, ಮತ್ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಮ್ಯಾಗ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋಗಳು ಹಾಕ್ತಿರ್ತೇನೆ. ನೋಡ್ರಿ ವೀಕ್ಷಕರೇ, ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಈ ತರ ಕಾಣ್ತೈತಿ. ಈ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಅನ್ನ ನಾವು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಗಳನ್ನ ಕೂಡಿ ಒಂದ್ ಪ್ಯಾಟರ್ನ್ ರೆಡಿ ಮಾಡ್ತೇವೆ. ತಿಳಿತ್ರಿ? ಅಂದ್ರ ಒಂದ ಕ್ಯಾಂಡಲ್ ಇರಂಗಿಲ್ಲ, ಇದ್ರಾಗ ಭಾಳ ಕ್ಯಾಂಡಲ್ ಇರ್ತಾವ. ಈಗ ನಾ ಇದ್ ಲೈನ್ ಚಾರ್ಟ್ ಓಪನ್ ಮಾಡಿನ ನಿಮಗ್ ಲೈನ್ ಕಾಣತಾವ್ರಿ. ಇವು ಗ್ರೀನ್ ಕಲರ್ ಲೈನ್, ರೆಡ್ ಕಲರ್ ಲೈನ್. ಅದ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನಾಗ ಇಲ್ಲೆಲ್ಲಾ ಕ್ಯಾಂಡಲ್ಗಳು ಕಾಣ್ತಾವ ನಿಮಗ. ತಿಳಿತ್ರಿ? ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಇದೊಂದು ಬೇರಿಶ್ ಸಿಗ್ನಲ್ ಕೊಡ್ತೈತಿ. ಬಟ್ ನಾವ್ ಎರಡು ಸೈಡ್ ಟ್ರೇಡ್ ತಗೋಬಹುದು, ಅಪ್ ಸೈಡ್ ತಗೋಬಹುದು, ಡೌನ್ ಸೈಡ್ ತಗೋಬಹುದು. ಇದ್ ಯಾಕೆ ಬೇರಿಶ್ ಸಿಗ್ನಲ್ ಕೊಡ್ತೈತಿ? ಯಾಕಂದ್ರೆ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಯಾವಾಗೂ ಲೋವರ್ ಹೈ ಲೋವರ್ ಲೋ ಮಾಡ್ಕೊಂತ ಕೆಳಗ್ ಬರ್ತಿರ್ತೈತಿ. ನೋಡ್ರಿ, ಇವು ಲೋವರ್ ಲೋಗಳ, ಇವ ಲೋವರ್ ಹೈಗಳ. ನಿಮಗ್ ಲೋವರ್ ಲೋ ಲೋವರ್ ಹೈ ಅಂತ ಏನಂತ ಗುರ್ತಿರ್ಲಿಲ್ಲ ಅಂತಂದ್ರ ನೀವು ಡಿಸ್ಕ್ರಿಪ್ಷನ್ ನಾಗ ಒಂದ್ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ನಾ, ಹೌ ಟು ಐಡೆಂಟಿಫೈ ಟ್ರೆಂಡ್. ಆ ವಿಡಿಯೋ ನೋಡ್ರಿ. ಲೋವರ್ ಲೋ ಮತ್ ಲೋವರ್ ಹೈ ಮಾಡ್ಕೊಂತ ಕೆಳಗ್ ಬಂದ್ರ ನಮಗ್ ಏನ್ ಗುರ್ತಾಗ್ತೈತಿ? ಡೌನ್ ಟ್ರೆಂಡ್ ಐತಂತ ನಮಗ್ ಗುರ್ತಾಗ್ತೈತಿ. ತಿಳಿತ್ರಿ ವೀಕ್ಷಕರೇ? ಲೋವರ್ ಲೋ ಮತ್ತ ಲೋವರ್ ಹೈ ಮಾಡ್ಕೊಂಡ್ ಕೆಳಗ್ ಬರತೈತಿ ಅಂದ್ರ ಸ್ಟಾಕ್ ಒಂದ್ ಆದ್ರೆ ನಮಗ್ ಗುರ್ತಾಗ್ತೈತಿ ಒಂದ್ ಡೌನ್ ಟ್ರೆಂಡ್ ಐತಿ. ಡೌನ್ ಟ್ರೆಂಡ್ ಅಂತಂದ್ರೆ ಅದೊಂದ್ ಬೇರೆ ಸಿಗ್ನಲ್ ಕೊಡ್ತೈತಿ. ನಾನ ಆಲ್ಮೋಸ್ಟ್ ಎಲ್ಲಾರು ಡೌನ್ ಸೈಡ್ ಡೌನ್ ಸೈಡ್ ಬ್ರೇಕ್ ಡೌನ್ ಕೊಡಾನ ಟ್ರೇಡ್ ತಗೋತಾರ ಹಿಂಗ ಈ ತರ. ಬಟ್ ಅಪ್ ಸೈಡ್ ಬ್ರೇಕ್ಔಟ್ ಕಟ್ರನು ನಾವು ಟ್ರೇಡ್ ತಗೋಬಹುದು. ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ರನು ನಾವು ಟ್ರೇಡ್ ತಗೋಬಹುದು. ಅದ್ ಹೆಂಗ ಅದು ಎಲ್ಲಾ ನಾವೀಗ ನೋಡೋಣ ಬರ್ರಿ. ನೋಡ್ರಿ ವೀಕ್ಷಕರೇ, ಮಿನಿಮಮ್ ಫಸ್ಟ್ ಇದ್ ಟ್ರೆಂಡ್ ಲೈನ್ ಕೊರ್ಕೋಬೇಕಂದ್ರ ಇವು ಲೈನ್ ಕೊರ್ಕೊಂಡೇನಿಲ್ಲ ರೀ, ಇವ್ ಕೊರ್ಕೋಬೇಕಂದ್ರ ಮಿನಿಮಮ್ ಹಿಂಗ್ 3 ಆಗಿರ್ಬೇಕ. ನೋಡ್ರಿ, ಒಂದನೇದ ಲೋವರ್ ಹೈ, ಎರಡನೇ ಲೋವರ್ ಹೈ, ಮೂರನೇ ಲೋವರ್ ಹೈ. ಹಿಂಗ್ 3 ಲೋವರ್ ಹೈ ನಾವು ಎಲ್ಲಾ 3 ಲೋವರ್ ಹೈಗಳನ್ನ ಕೂಡಿಸಿ ಈ ತರ ಒಂದ ಟ್ರೆಂಡ್ ಲೈನ್ ಕೊರ್ಕೋಬೇಕು. ಮತ್ತ ಇಲ್ಲಿ ನೋಡ್ರಿ, ಇಲ್ಲಿ 3 ಲೋವರ್ ಹೈ ಆಗ್ಯಾವಂದ್ರ ಇಲ್ಲಿ 3 ಲೋವರ್ ಲೋ ಆಗ್ಬೇಕ. 3 ಲೋವರ್ ಲೋಗಳನ್ನ ಕೂಡಿ ಇಲ್ಲಿ ಸೇಮ್ ಅದ ತರ ಕೂಡಿ ಹಿಂಗ ಟ್ರೆಂಡ್ ಲೈನ್ ಕರ್ಕೋಬೇಕು. ಆಮ್ಯಾಗ ನಿಮಗ್ ಹಿಂಗ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಆಗೋದನ್ನ ನಿಮಗ್ ಕಾಣ್ತೈತಿ. ತಿಳಿತ್ರಿ ವೀಕ್ಷಕರೇ? ಇದ್ ಹೆಂಗ್ ಲೈನ್ ಹಿಂಗ ಎಳಿಯೋದ ಅಂತ ನಾ ನಿಮ್ಗೆ ಹೇಳಿನಿ. ತಿಳಿತ್ರಿ? ಈಗ ಟ್ರೇಡ್ ಹೆಂಗ್ ತಗೊಳೋದ ಅಂತ ನೋಡೋಣ ಬರ್ರಿ. ಬೈ ಎಲ್ ಮಾಡೋದು, ಸೆಲ್ ಮಾಡೋದು. ಫಸ್ಟ್ ನಾ ಬ್ರೇಕ್ಔಟ್ ಆದಾನ ಹೆಂಗ್ ಟ್ರೇಡ್ ತಗೊಳೋದ ಅಂತ ಹೇಳ್ತೇನೆ ನೋಡ್ರಿ. ಇಲ್ಲಿ ತಗೊಂಡ್ ಸಪೋರ್ಟ ಮ್ಯಾಗ ಏರಾತತ್. ಇಲ್ಲಿ ಒಂದ್ ಚಲೋ ಗುಡ್ ಬುಲ್ಲಿಶ್ ಮಾರೋಬುಜೋ ಕ್ಯಾಂಡಲ್ ಹಿಂಗ್ ಬ್ರೇಕ್ಔಟ್ ಕೊಟ್ಟಿತ್ತು. ಬ್ರೇಕ್ಔಟ್ ಕೊಟ್ರ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ರನ ಟ್ರೇಡ್ ತಗೋಬಾರ್ದ್ರಿ. ಯಾಕಂದ್ರ ಇದ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಐತಿ. ನಾವ ಇಲ್ಲಿ ಏನ್ ನೋಡ್ಬೇಕಂದ್ರ ಮತ್ತೊಂದು ಬ್ರೇಕ್ಔಟ್ ಕೊಡ್ಬೇಕು. ಅದೇನಂತಂದ್ರ ಯಾವ್ದ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿರ್ತೈತ್ಲಾ ರೀ ಟ್ರೆಂಡ್ ಲೈನ್ ಅನ್ನ, ಆ ಕ್ಯಾಂಡಲ್ ದ ಪ್ರೀವಿಯಸ್ ಲೋವರ್ ಹೈ ಅಂದ್ರ ಪ್ರೀವಿಯಸ್ ಲೋವರ್ ಹೈ ಇಲ್ಲಿ ಐತ್ ನೋಡ್ರಿ. ಇದು ಈಗ ಈ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿತ್ತ, ಇದ್ರ ಪ್ರೀವಿಯಸ್ ಲೋವರ್ ಹೈ ಆದ ಇದ. ಇದಕ್ಕೂ ಒಂದ ಹಿಂಗ ಲೈನ್ ಅನ್ನ ಕೊರ್ಕೋಬೇಕು, ಹಾರಿಜಾಂಟಲ್ ಲೈನ್. ಈ ಟ್ರೆಂಡ್ ಲೈನ್ ಗೂಡೆ ಇದ್ ಪ್ರೀವಿಯಸ್ ಲೋವರ್ ಹೈದ್ ಟ್ರೆಂಡ್ ಇದ್ ಹಾರಿಜಾಂಟಲ್ ಲೈನ್ ಕೊರ್ಕೊಂಡೇವಲ್ಲ ರೀ, ಅದು ಬ್ರೇಕ್ಔಟ್ ಕೊಡ್ಬೇಕ. ಅಂತಂದ್ರ ಈಗ ಇಲ್ಲಿ 100 ರೂಪಾಯಿಕ ಇದ್ ಬ್ರೇಕ್ಔಟ್ ಕೊಟ್ಟಿತ್ತ, ಇದ್ ಟ್ರೆಂಡ್ ಲೈನ್, ಇದ್ ಬಿಳಿ ಕಲರ್ ಲೈನ್. ಆಮ್ಯಾಗ ಲೋವರ್ ಹೈ ಐತ್ಲಾ ರೀ, ಪ್ರೀವಿಯಸ್ ಲೋವರ್ ಹೈ ಇದ 110 ರೂಪಾಯಿಗೆ ಐತಿ. ಅಂದ್ರೆ ಈ 100 ರೂಪಾಯಿ ಗುಡೆ 110 ರೂಪಾಯಿದನು ಬ್ರೇಕ್ಔಟ್ ಕೊಡಾನ ನಾವ್ ಇಲ್ಲಿ ಬಾಯ್ ತಗೋತೇವಿ. ಇಲ್ಲಿ ಬಾಯ್ ನಾವ್ ಇಲ್ಲೇನ ತಗೋಬೋದಿತ್ತು. ನೋಡ್ರಿ, ಇಲ್ಲಿ 100 ರೂಪಾಯಿಕನ ಇದ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿತ್ತು, ಇಲ್ಲೇ ತಗೋಬೋದಿತ್ತು. ಖರೆ ಯಾಕೆ ತಗೋಲಿಲ್ಲ ಅಂದ್ರೆ ಇದೊಂದ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಐತಿ. ಅಂತಂದ್ರೆ ಇದ ಡೌನ್ ಟ್ರೆಂಡ್ ನಾಗ ಇತ್ತು. ಯಾವಾಗೂ ನಾ ಹೇಳಲಾರಿ ನಿಮ್ಗ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಟ್ರೆಂಡ್ ವಿರುದ್ಧ ಹೋಗ್ಬಾರ್ದು. ಖರೆ ಟ್ರೆಂಡ್ ವಿರುದ್ಧ ಹೋಗ್ಬೋದು. ಯಾವಾಗ ಪ್ರೀವಿಯಸ್ ಲೋವರ್ ಹೈದ್ ಬ್ರೇಕ್ಔಟ್ ಆಗಾನ ಟ್ರೆಂಡ್ ವಿರುದ್ಧ ಹೋಗ್ಬೋದು. ನಾನ ಟ್ರೆಂಡ್ ಲೈನ್ ಕೂಡ ಪ್ರೀವಿಯಸ್ ಲೋವರ್ ಹೈದನು ಬ್ರೇಕ್ಔಟ್ ಆಗಾನ ನೀವು ಇಲ್ಲಿ ಬಾಯ್ ಮಾಡ್ಬೇಕು. ತಿಳಿತ್ರಿ? ಬಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಬರ್ಕೋರಿ ನೀವು. ನಾ ಹೇಳಿದ್ದ ಇದು ನಿಮಗ್ ತಿಳಿಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ರಿ ವಿಡಿಯೋ. ಮತ್ತ ಸ್ಟಾಪ್ ಲಾಸ್ ಯಾ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿರ್ತೈತ್ಲಾ ರೀ, ಪ್ರೀವಿಯಸ್ ಲೋವರ್ ಹೈ ಇದನು ಮತ್ತೆ ಟ್ರೆಂಡ್ ಲೈನ್ ಅದು, ಅದರದ ಲೋನ್ ಅನ್ನ ಸ್ಟಾಪ್ ಲಾಸ್ ಇಡ್ರಿ. ತಿಳಿತ್ರಿ? ಮತ್ ಟಾರ್ಗೆಟ್ ನೀವು ನಿಮ್ ಪ್ರಕಾರ ತಗೋ. ಟಾರ್ಗೆಟ್ ನೀವು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕಲ್ತೀರಿ, ತಪ್ಪಿ ಆದ್ರೆ ಮುಂದ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂತಂದ್ರ ನೀವು ಅಲ್ಲೂ ಎಕ್ಸಿಟ್ ಆಗ್ಬೋದ. ಇಲ್ಲಿಕ ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರೋ ತಕ ನೀವು ಎಕ್ಸಿಟ್ ಆಗ್ಬೋದು. ತಿಳಿತ್ರಿ? ಬ್ರೇಕ್ಔಟ್ ಟ್ರೇಡಿಂಗ್ ಹೆಂಗ್ ಮಾಡೋದು ಡಿಸೆಂಡಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾಗ ಅಂತ.
ಹಾ ಬರ್ರಿ ಈಗ ಬ್ರೇಕ್ ಡೌನ್ ಆಗೋಣ ಹೆಂಗ್ ಟ್ರೇಡ್ ತಗೊಳ್ಳೋದು ಅಂತ ಹೇಳ್ತೇನೆ ನೋಡ್ರಿ. ಈಗ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡ್ ಮತ್ ಕೆಳಗ್ ಬಂತ ಅಂತ ತಿಳ್ಕೊರಿ. ಈಗ ಇಲ್ಲಿ ಒಂದ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿತ್ತು, ಒಂದ್ ಚಲೋ ಬೇರಿಶ್ ಮಾರೋಬುದು ಕ್ಯಾಂಡಲ್ ಅಂತ ತಿಳ್ಕೊರಿ ಟ್ರೆಂಡ್ ಲೈನ್. ನೀವ್ ಇಲ್ಲಿ ಡೈರೆಕ್ಟ್ ಟ್ರೇಡ್ ತಗೊಂಡ್ಬಿಡ್ರಿ. ಇಲ್ಲಿ ಏನ್ ನೀವು ಮತ್ ಪ್ರೀವಿಯಸ್ ಲೋವರ್ ಲೋದ ಬ್ರೇಕ್ ಡೌನ್ ಆಗೋದು ಅದು ಏನ್ ಕಾಯ್ಬೇಡ್ರಿ, ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಟ್ರೇಡ್ ತಗೋರಿ. ಇಲ್ಲಿ ಈ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಈ ಟ್ರೆಂಡ್ ಲೈನ್ ಮುರಿತಿದ ಬೇರಿಶ್ ಮಾರೋಬುದು ಕ್ಯಾಂಡಲ್ ಅದ್ರ ಕ್ಲೋಸಿಂಗ್ ಟ್ರೇಡ್ ತಗೋರಿ. ಯಾಕಂತಂದ್ರೆ ಇದೊಂದ್ ಡೌನ್ ಟ್ರೆಂಡ್ ನಾಗ ಐತಿ, ಮತ್ತೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟೈತೆ ಅಂದ್ರೆ ನಮ್ಗೆ ಗುರ್ತಾಗ್ತೈತಿ ಇಲ್ಲಿ ಮೊದ್ಲ ಸೆಲರ್ಸ್ ಇದಾರ, ಮತ್ತ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆತ, ಮತ್ ಇನ್ನ ಬೀಳೋ ಚಾನ್ಸಸ್ ಐತಿ. ಯಾಕಂದ್ರೆ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್, ಡೌನ್ ಟ್ರೆಂಡ್ ನಾಗ ಐತಿ, ಮತ್ ಚಲೋ ಒಂದ್ ಬೇರಿಶ್ ಕ್ಯಾಂಡಲ್ ಮತ್ತ ಅದ್ ಟ್ರೆಂಡ್ ಲೈನು ಬ್ರೇಕ್ ಮಾಡೈತಿ ಅಂತಂದ್ರ ನೀವು ಅಂಜೋದ ಇಲ್ಲಿ ತೊಗೊಳೋದ ಅದ್ರ ಹೈನ ಸ್ಟಾಪ್ ಲಾಸ್ ಇಟ್ ಬಿಡೋದ. ತಿಳಿತ್ರಿ? ಸ್ಟಾಪ್ ಲಾಸ್ ಇಡ್ಬೇಕು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ, ಯಾಕಂದ್ರ ಯಾವ್ದು ಸ್ಟ್ರಾಟಜಿ 100% ಇರಕ್ ಸಾಧ್ಯ ಇಲ್ಲ. ನೀವು ಸ್ಟಾಪ್ ಲಾಸ್ ಇದ್ರನ ಚಲೋ, ಯಾಕಂದ್ರ ಹತ್ರ ಆಗಿದ್ ಭಾಳ ಅಂದ್ರ 8-7 ಸಲೇನು ಪಾಸ್ ಆಗ್ಬೋದು, 2 ಸಲ ಮತ್ ಲಾಸ್ ಭಾಳ ಆಗ್ಬಾರ್ದಲ್ಲ ನಿಮಗ. ತಿಳಿತೇನಿಲ್ರಿ? ಈಗ 10,000 ಎರಡ ಟ್ರೇಡ್ನ್ಯಾಗ 10,000 ಲಾಸ್ ಮಾಡ್ಕೊಂಡ್ ಆಮ್ಯಾಗ ನೀವು ಬರೀ ಗೆದ್ದ 500 ರೂಪಾಯಿ ಗೆದ್ರ ಏನ್ ನಿಮ್ಗೆ ಪ್ರಾಫಿಟ್ ಆಗೋದೈತಿ? 8 ಸಲ ಗೆದ್ರನು ಪ್ರಾಫಿಟ್ ಆಗಂಗಿಲ್ಲ. ಅದ್ ನೀವು ಹೆಂಗ್ ಕ್ವಾಂಟಿಟಿಗಳನ್ನ ಬಾಯ್ ಮಾಡೋದ್ ಗುರ್ತಿರ್ಲಿಲ್ಲ ಅಂತ ಹೇಳ್ಕೊರಿ, ನೀವು 10ರಾಗ 8 ಸಲ ಇಲ್ಕ 7 ಸಲೇನು ನಿಮ್ದು ಸ್ಟ್ರಾಟಜಿ ಕರೆಕ್ಟ್ ಆತ, ಮತ್ 2-3 ಸಲ ಫೇಲ್ ಆತ, ಸ್ಟಾಪ್ ಲಾಸ್ ಹಿಟ್ ಆತ ಅಂದ್ರೂ ನೀವು ಪ್ರಾಫಿಟೇಬಲ್ ಆಗ್ಬೇಕಂದ್ರ ನಾ ಡಿಸ್ಕ್ರಿಪ್ಷನ್ ನಾಗ ಒಂದ್ ಲಿಂಕ್ ಕೊಟ್ಟೇನಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋ ಮಾಡೇನಿ. ಆ ಪ್ರಕಾರ ನೀವು ನೋಡಿ ಕ್ವಾಂಟಿಟಿಗಳನ್ನ ಬಾಯ್ ಮಾಡ್ರಿ. ಹಂಗ್ ಬಾಯ್ ಮಾಡ್ರ ನಿಮ್ಮ 5 ಫೇಲ್ ಹೋಗಿ 5 ಪಾಸ್ ಆದ್ರೂ ನಿಮ್ಗೆ ಲಾಸ್ ಆಗಂಗಿಲ್ರಿ ವೀಕ್ಷಕರೇ. ತಿಳಿತ್ರಿ? ಆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ. T3 ಈಗ 2 ಸ್ಟೈಲ್ ಹೇಳ, ಬ್ರೇಕ್ಔಟ್ ಆದ್ರೆ ಹೆಂಗ್ ಮಾಡೋದು, ಬ್ರೇಕ್ ಡೌನ್ ಆದ್ರೆ ಹೆಂಗ್ ಮಾಡೋದು. ಈಗ ಬರ್ರಿ ನಾವು ಪ್ರಾಕ್ಟಿಕಲಿ ಚಾರ್ಟ್ ನಾಗ ಹೋಗಿ ನೋಡೋಣ ಹೆಂಗ್ ಕಾಣ್ತೈತಿ ನಮಗ್ ಚಾರ್ಟ್ ನಾಗ ಅಂತ. ಅಂದ್ರೆ ನಿಮಗ್ ಕರೆಕ್ಟ್ ತಿಳಿತೈತಲ್ಲ ರೀ, ಪ್ರಾಕ್ಟಿಕಲಿ ನೋಡ್ರ. ಬರ್ರಿ ಈಗ ಚಾರ್ಟ್ ನಾಗ ನೋಡೋಣ. ನೋಡ್ರಿ ವೀಕ್ಷಕರೇ, ಈಗ ನಾ ಚಾರ್ಟ್ ಓಪನ್ ಮಾಡೇನಿ. ಈಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅದ 1 ಡೇ ಟೈಮ್ ಫ್ರೇಮ್ ಮ್ಯಾಗ ಓಪನ್ ಮಾಡೇನಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ಒಂದ್ ಆಗೈತಿ, ನೀವು ಇದು ಕನ್ಸಿಡರ್ ಮಾಡ್ಬೋದ. ನೋಡ್ರಿ ಲೋವರ್ ಲೋ, ಲೋವರ್ ಹೈಗಳನ್ನ ಹಿಂಗ್ ಮಾರ್ಕ್ ಮಾಡ್ಕೊನಿ, ಇಲ್ಲಿ ಲೋವರ್ ಲೋಗಳನ್ನ ಮಾರ್ಕ್ ಮಾಡ್ಕೊನಿ. ನೋಡ್ರಿ ಟ್ರೆಂಡ್ ಲೈನ್ ಆತ. ಆಗಾನ ನೋಡ್ರಿ ಇಲ್ಲಿ ನಾ ಏನ್ ಹೇಳ ನಿಮಗ, ಯಾವಾಗೂ ಅಪ್ ಸೈಡ್ ಬ್ರೇಕ್ಔಟ್ ಆದ್ರ ಅದ್ರ ಪ್ರೀವಿಯಸ್ ಲೋವರ್ ಹೈ, ಅದ್ರ ಪ್ರೀವಿಯಸ್ ಲೋವರ್ ಹೈ ಎಲ್ಲ ಐತ್ರಿ, ಇಲ್ಲಿ ಐತಿ ನೋಡ್ರಿ. ಇದ ಪ್ರೀವಿಯಸ್ ಲೋವರ್ ಹೈ ಇಲ್ಲಿ ಬ್ರೇಕ್ಔಟ್ ಕೊಟ್ಟೈತಿ. ಖರೆ ನಾವು ಟ್ರೇಡ್ ಎಲ್ಲಿ ತಗೋತೇವಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟೈತಂತ ಇಲ್ಲೇ ಟ್ರೇಡ್ ತೊಗೊಳಂಗಿಲ್ಲ ನಾವು. ಇಲ್ಲಿ ಬ್ರೇಕ್ಔಟ್ ಕೊಟ್ರನು ಅದ್ರ ಪ್ರೀವಿಯಸ್ ದ ಲೋವರ್ ಹೈ ಸದಕ್ ಬ್ರೇಕ್ಔಟ್ ಆಗ್ಬೇಕಂದ್ರೆ ಇಲ್ಲಿ ಈ ಕ್ಯಾಂಡಲ್ ಬ್ರೇಕ್ ಮಾಡೈತಿ. ಇದು ಚಲೋ ಗ್ರೀನ್ ಕ್ಯಾಂಡಲ್ ಐತಿ, ಇದು ಚಲೋ ಗ್ರೀನ್ ಕ್ಯಾಂಡಲ್ ಪ್ರೀವಿಯಸ್ ಲೋವರ್ ಹೈನು ಬ್ರೇಕ್ ಮಾಡೈತಿ, ಇಲ್ಲಿ ಟ್ರೆಂಡ್ ಲೈನು ಬ್ರೇಕ್ ಆಗೈತಿ. ಚಲೋ ಮಾರೋಬುಜು ಕ್ಯಾಂಡಲ್ ಗತ್ಲಿ ದೊಡ್ಡದೈತಿ ಕ್ಯಾಂಡಲ್ ಅಂತಂದ್ರ ಈ ಕ್ಯಾಂಡಲ್ ನಾಗ ನಾವು ಎಂಟ್ರಿ ತಗೋತಿದ್ವು. ಈ ಕ್ಯಾಂಡಲ್ ಕ್ಲೋಸಿಂಗ್ ನಾಗ ಎಂಟ್ರಿ ತಗೋತಿದ್ವು, ಇಲ್ಲಿ ಬಾಯ್ ಮಾಡ್ತಿದ್ವು. ಮತ್ತ ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ ದ ಲೋನ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ್ ನೀವು ನಿಮ್ ಪ್ರಕಾರ ತಗೋಬಹುದು. ಹೇಳಲಾರಿ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳನ್ನ ಯೂಸ್ ಮಾಡಬಹುದು. ಇಲ್ಲಿಗ್ರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ನೀವು ಇಲ್ಲಿ ಇರ್ಬೋದು. ಮತ್ತ ಕ್ವಾಂಟಿಟಿಗಳನ್ನ ನಾ ಹೇಳಲಾರಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕೆಳ ಡಿಸ್ಕ್ರಿಪ್ಷನ್ ವಿಡಿಯೋ ಐತಿ, ಆ ವಿಡಿಯೋ ಹೋಗಿ ನೋಡ್ರಿ. ಅಂದ್ರ ನೀವು ಕರೆಕ್ಟ್ ಕ್ವಾಂಟಿಟಿಗಳನ್ನ ಹೆಂಗ್ ತಗೊಳ್ಳೋದಂತ ನಿಮ್ಗೆ ಗೊತ್ತಾಗ್ತೈತಿ. ತಿಳಿತ್ರಿ ವೀಕ್ಷಕರೇ? ಇಷ್ಟೇ ರೀ, ಬಾಳ ಈಜಿ ಕಾನ್ಸೆಪ್ಟ್ ಐತಿ, ಇದೇನ್ ಬಾಳ ಟಫ್ ಇಲ್ಲ. ಅಪ್ ಸೈಡ್ ಬ್ರೇಕ್ ಆಗ್ಬೇಕಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ ಆಗ್ಬೇಕು. ಯಾವ್ದು ಟ್ರೆಂಡ್ ಲೈನ್ ಬ್ರೇಕ್ ಆಗಿರ್ತೈತಲ್ಲ ರೀ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಅದ್ರ ಪ್ರೀವಿಯಸ್ ಲೋವರ್ ಹೈ ಸದಕ್ ಬ್ರೇಕ್ ಆಗಿರ್ಬೇಕು. ಕರೆಕ್ಟ್ ಈ ಕ್ಯಾಂಡಲ್ ನೋಡ್ರಿ, ಇಂಥ ಟ್ರೇಡ್ ಬಂತಂದ್ರ ನೋಡ್ರಿ ಯಾಕೆ ನೀವು ಸೋಲ್ತೀರಿ ಮಾರ್ಕೆಟ್ನಾಗ. ನೋಡ್ರಿ ಮಾರ್ಕೆಟ್ ಏರೈತೆ, ಈ ಪ್ರಕಾರ ನೀವು ಈ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೋದು. ಬರ್ರಿ ಈಗ ಬ್ರೇಕ್ಔಟ್ ಟ್ರೇಡ್ ನೋಡಿರಿ, ಈಗ ಬ್ರೇಕ್ ಡೌನ್ ನೋಡೋಣ. ನೋಡ್ರಿ ವೀಕ್ಷಕರೇ, ಹಾ ಇಲ್ಲ ಐತಿ. ನಾ ಹಿಂಗ ಚಾರ್ಟ್ ನ ಹಿಂಗ್ ಮಾರ್ಕ್ ಮಾಡ್ಕೊಂಡ್ ಇಟ್ಕೊಂಡಿರ್ತೇನ್ರಿ, ನಾ ಹಿಂಗ್ ಸ್ಟಡಿ ಮಾಡ್ತಿರ್ತೇನ್ರಿ. ನೀವು ಹೋಗಿ ಈಗ ನಾ ಹೇಳಲಾರಿ ಹಿಂಗ್ ಸ್ಟಡಿ ಮಾಡ್ರಿ, ಹಿಂಗ್ ಎಷ್ಟ್ ಸಲಿ ಕಾಂತ ಹಿಂಗೆಲ್ಲಾ ಮಾರ್ಕ್ ಮಾಡ್ರಿ. ಮತ್ ಸ್ಟಾಪ್ ಲಾಸ್ ಇಡ್ರಿ, ಟಾರ್ಗೆಟ್ ಇಡ್ರಿ. ನೋಡೋಣ ಟಾರ್ಗೆಟ್ ಎಷ್ಟಾಗೈತೆ, ಸ್ಟಾಪ್ ಲಾಸ್ ಇಟ್ಟಾಗೈತೆ ಅಂತ. ನೀವು ಪೇಪರ್ ಟ್ರೇಡಿಂಗ್ ಮಾಡ್ರಿ ಅಂದ್ರೆ ಗೊತ್ತಾಗ್ತೈತಿ ನಿಮಗೆ ಲೈವ್ ಮಾರ್ಕೆಟ್ನಾಗ. ಇದು ಎಲ್ಲಾ ಟೈಮ್ ಫ್ರೇಮ್ನಾಗ ವರ್ಕ್ ಆಗ್ತೈತಿ. ಈಗ ನಾ 1 ಡೇ ತೆಗ್ದೇನಿ, ನೀವು 15 ಮಿನಿಟ್ನಾಗೂ ನೋಡ್ಬೋದ, 30 ಮಿನಿಟ್ನಾಗೂ ಎಲ್ಲಾ ಟೈಮ್ ಫ್ರೇಮ್ನಾಗೂ ಆಗ್ತಾವ್ರಿ ಇವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ನೀವು ಯಾವ ಟೈಮ್ ಫ್ರೇಮ್ ನಿಮಗ್ ಚಲೋ ಅನಸ್ತೈತಿ ಆ ಟೈಮ್ ಫ್ರೇಮ್ನಾಗ ನೀವು ಯೂಸ್ ಮಾಡ್ಬೇಕು. ನಾರೇ ಆಲ್ಮೋಸ್ಟ್ ಎಷ್ಟು 1 ಡೇ ಟೈಮ್ ಫ್ರೇಮ್ ಇಟ್ಟು ನಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಯ್ತು ಮಾಡ್ತೇನ್ರಿ. ಇಂಟ್ರಾ ಡೇ ಆಪ್ಷನ್ಸ್ ಅದು ಯಾವಾಗ್ರೆ ಮಾಡ್ತೇನೆ ನಾ, ಹೆಚ್ಚನ ಶಾರ್ಟ್ ಟರ್ಮ್ ಮಾಡೋದು. ತಿಳಿತ್ರಿ ವೀಕ್ಷಕರೇ? ನೋಡ್ರಿ ಇಲ್ಲಿ ಆಗೈತಿ ಇದ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಬ್ರೇಕ್ ಡೌನ್ ಕೊಟ್ಟೈತಿ. ಇದು ಕರೆಕ್ಟ್ ಕೊಟ್ಟೈತಿ ನೋಡ್ರಿ ಬ್ರೇಕ್ ಡೌನ್.
ನೋಡ್ರಿ ಫಸ್ಟ್ ಏನ್ ಮಾಡೀನಿ, ಎಲ್ಲಾ ಲೋವರ್ ಹೈಗಳನ್ನ ಮಾರ್ಕ್ ಮಾಡ್ಕೊನಿ. ನೋಡ್ರಿ ಇದು ಲೋವರ್ ಹೈ ಮಾರ್ಕ್ ಮಾಡಿ ಒಂದ ಟ್ರೆಂಡ್ ಲೈನ್ ಕೊರೋದ್ನಿ. ಇಲ್ಲಿ ಲೋವರ್ ಲೋಗಳನ್ನ ಮಾರ್ಕ್ ಮಾಡಿ ಒಂದ್ ಟ್ರೆಂಡ್ ಲೈನ್ ಕೊರೋದ್ನಿ. ಇಲ್ಲಿ ನೋಡ್ರಿ ಒಂದ್ ಚಲೋ ಬೇರಿಶ್ ಮಾರೋಬುಜೋ ಕ್ಯಾಂಡಲ್ ಇದು. ಚಲೋ ಬೇರಿಶ್ ಮಾರೋಬುಜೋ ಕ್ಯಾಂಡಲ್ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಡೌನ್ ಮಾಡಿತ್ತು. ಈ ಕ್ಯಾಂಡಲ್ ದ ಕ್ಲೋಸಿಂಗ್ ಮ್ಯಾಗ ಎಂಟ್ರಿ ತಗೋತಿದ್ದು ನಾವು. ಮತ್ತ ಅದ ಕ್ಯಾಂಡಲ್ ದ ಹೈ ಸ್ಟಾಪ್ ಲಾಸ್ ಇಡ್ತಿದ್ದು. ನೀವು ಟಾರ್ಗೆಟ್ ಹೇಳಲಾರಿನ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೇಳಿನಿ ನಾ ನಿಮ್ನೆ. ಇದು ರೆಡ್ ಕಲರ್ ಕ್ಯಾಂಡಲ್ ಮತ್ತ ಇದು ಗ್ರೀನ್ ಕಲರ್ ಕ್ಯಾಂಡಲ್. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವ್ದಂತ ಹೇಳ್ರಿ ನಂಗೆ. ಇದು ರೆಡ್ ಕಲರ್ ಕ್ಯಾಂಡಲ್ ಮತ್ತು ಈ ಸಣ್ಣದ ಗ್ರೀನ್ ಕಲರ್ ಕ್ಯಾಂಡಲ್ ಅನ್ನ ಯೂಸ್ ಮಾಡಿ ನಾವು ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೇಳಿನ ಪ್ರೀವಿಯಸ್ ವಿಡಿಯೋನಾಗ. ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವ್ದಂತ ನೀವು ಕಮೆಂಟ್ ಸೆಕ್ಷನ್ಯಾಗ ಹೇಳ್ರಿ ನಂಗೆ. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ನೋಡಿ ಇಲ್ಲೇ ಎಕ್ಸಿಟ್ ಆಗ್ತಿದ್ದು ನಾವು. ಈ ತರ ನೋಡ್ರಿ ನೀವು ಚಾನಲ್ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ಬೋದು. ಇನ್ನ ಭಾಳ ಚಾನಲ್ ಪ್ಯಾಟರ್ನ್ ಇದಾವ್ರಿ. ಈಗ ನಾ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಅಷ್ಟೇ ಹೇಳಿನಿ. ಈಗ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಮತ್ತು ಹಾರಿಜಾಂಟಲ್ ಚಾನಲ್ ಪ್ಯಾಟರ್ನ್ ಹಿಂಗ್ ಭಾಳ ಇದಾವ್ರಿ. ಅವೆಲ್ಲ ನಾ ಒನ್ ಬೈ ಒನ್ ವಿಡಿಯೋ ಮಾಡ್ತೇನೆ. ಒಂದ ವಿಡಿಯೋನಾಗ ಎಲ್ಲ ಹೇಳ್ರೆ ವಿಡಿಯೋ ದೊಡ್ಡದಾಗ್ತೈತೆ ಅಂತ ಮಾಡ್ಲಿಲ್ಲ. ಇದು ತಿಳಿತ್ರಿ ನಿಮಗ. ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, ಟ್ರೆಂಡ್ ಲೈನ್ ಈ ಚಲೋ ರೆಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಮಾಡಿತ್ರಿ. ಈ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೋತಿದ್ದು, ಇಲ್ಲಿ ಬಾಯ್ ಮತ್ತ ಅದ್ರ ಹೈನ SL ಇರ್ತಿದ್ದು ಸ್ಟಾಪ್ ಲಾಸ್. ತಿಳಿತ್ರಿ. ಟಾರ್ಗೆಟ್ ನೀವು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ವಿಡಿಯೋ ಮಾಡೇನ, ಅದು ಯೂಸ್ ಮಾಡ್ಬೋದು. ಇಲ್ಲಿಕ ನೆಕ್ಸ್ಟ್ ಸಪೋರ್ಟ್ ಬರುತ್ತಕ ಇಲ್ಲಿಕ ನೀವು ಯಾವಾಗೂ ನೀವು ಎಕ್ಸಿಟ್ ಆಗ್ಬೋದು. ಪ್ರಾಫಿಟೇಬಲ್ ಆಗ್ಬೇಕು. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವು ಪ್ರಾಫಿಟ್ನ ಎಕ್ಸಿಟ್ ಆಗ್ಬೇಕು. ತಿಳಿತ್ರಿ. ಆದ್ಮೇನ್ ನೋಡ್ರಿ ವೀಕ್ಷಕರೇ, ಇನ್ನ ಹಿಂಗ್ ಭಾಳ ಎಕ್ಸಾಂಪಲ್ ಇರ್ತಾವ. ಈಗ ಚಾರ್ಟ್ನಾಗ ನಾ ಎಲ್ಲಾ ತೋರ್ಸ್ಕೊಂಡ್ ಕುಂತ್ರ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಮತ್ ನಿಮಗೂ ನೋಡಕ್ ಬ್ಯಾಸರ ಬರ್ತೈತಿ ವಿಡಿಯೋ ಭಾಳ ದೊಡ್ಡದಾದ್ರ. ಮತ್ತ ನಿಮಗ್ ಈ ವಿಡಿಯೋ ಚಲೋ ಅನಿಷ್ಟ ವಿಡಿಯೋನ ಲೈಕ್ ಮಾಡ್ರಿ. ಮತ್ತೊಂದ್ ಏನಂತಂದ್ರೆ, ಈಗ ನಾ ಇದು ಹೇಳನ್ಲಾರಿ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್. ಈ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಅನ್ನ ನೀವು ಹೋಗಿ ಎಲ್ಲಾ ಚಾರ್ಟ್ನಾಗ ಸ್ಟಾಕ್ಗಳನ್ಯಾಗ ಹೋಗಿ ಸ್ಟಡಿ ಮಾಡ್ರಿ. ನಿಮಗ್ ಒಂದ ಸಲ ನೋಡ್ರೆ ಚಾರ್ಟ್ನಾಗ ಗುರ್ತಾಗಂಗಿಲ್ಲ ಎಲ್ಲಿ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್. ನೀವು ಹಿಂಗ ಹೋಗಿ ನೀವ ಸ್ವಂತ ಹಿಂಗ್ ಮಾರ್ಕ್ ಮಾಡ್ರ ನಿಮಗ ಗುರ್ತಾಗ್ತೈತಿ. ಹೌದಪ್ಪ ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಐತಿ. ಹಿಂಗ್ ನೀವು ಹಿಂಗ್ ನೋಡಿ ಗುರ್ತ್ ಹಿಡಿಬೇಕಂತಂದ್ರ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ರಿ ಚಾರ್ಟ್ನಾಗ ಹೋಗಿ. ಮತ್ತ ಎಸ್ ಆಗೇತಿ, ಎಸ್ ಟಾರ್ಗೆಟ್ ಕೊಟ್ಟೈತಿ, ಎಸ್ ಸ್ಟಾಪ್ ಲಾಸ್ ಇಟ್ಟಾಗೈತಿ, ಎಲ್ಲಾ ಬ್ಯಾಕ್ ಟೆಸ್ಟಿಂಗ್ ಮಾಡ್ರಿ. ಅಂದ್ರೆ ನಿಮ್ಗೆ ಕರೆಕ್ಟ್ ಅದ್ರ ಮ್ಯಾಗ ಕಾನ್ಫಿಡೆನ್ಸ್ ಬೆಳಿತೈತಿ. ಈ ಸ್ಟ್ರಾಟಜಿ ಮ್ಯಾಗ ನಾ ಹೇಳಿದ್ದನ್ನ ಬರೀ ನೀವು ಫಾಲೋ ಮಾಡ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬೆಳೆಯಂಗಿಲ್ಲ. ನೀವು ಹೋಗಿ ನೀವು ಸ್ವಲ್ಪ ಅನಾಲಿಸಿಸ್ ಮಾಡ್ರಿ ಚಾರ್ಟ್ನಾಗ ಹೋಗಿದ್ದ ಡಿಸೆಂಡಿಂಗ್ ಚಾನಲ್ ಪ್ಯಾಟರ್ನ್. ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತೈತಿ, ನೀವು ಟ್ರೇಡ್ ತೊಗೊಳಕ್ ಅನ್ಸಂಗಿಲ್ಲ. ತಿಳಿತ್ರಿ ವೀಕ್ಷಕರೇ. ಈ ವಿಡಿಯೋ ಚಲೋ ಅನಿಸ್ತ ವಿಡಿಯೋನ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಧನ್ಯವಾದಗಳು.